ವಿಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಈ ಹಗರಣಗಳ ನಡುವೆ ಈಗ ದೇವಸಹಾಯಂ ಎನ್ನುವಂಥ ಮಾಜಿ IAS ಅಧಿಕಾರಿ ದೇವಸಹಾಯಂ ಏನು ಹೇಳ್ತಾರೆ, ಮತಯಂತ್ರಗಳು EVM ಅದೊಂದು ಕಂಪ್ಯೂಟರ್ನ ಇನ್ನೊಂದು ರೂಪವಾಗಿರೋದ್ರಿಂದ ಅದನ್ನು ಹ್ಯಾಕ್ ಮಾಡಬಹುದು, ಅದರ ಮೇಲೆ ವೈರಸ್ ದಾಳಿ ಮಾಡಬಹುದು. ನಮಗೆಲ್ಲ ಗೊತ್ತಿದೆ ಕಂಪ್ಯೂಟರ್ಗಳಿಗೆ ವೈರಸ್ ದಾಳಿ ಆಗ್ತದೆ ಹಾಗೂ ಹ್ಯಾಕ್ ಆಗ್ತದೆ. ಕಂಪ್ಯೂಟರ್ನ ಇನ್ನೊಂದು ರೂಪವಾಗಿರುವಂಥ EVMಗಳ ಮೇಲೆ ಕೂಡ ವೈರಸ್ ದಾಳಿ ಮಾಡಬಹುದು, ಹ್ಯಾಕ್ ಮಾಡಬಹುದು ಅನ್ನುವಂಥದ್ದು ದೇವಸಹಾಯಂ ಅವರ ಅಭಿಪ್ರಾಯವಾಗಿದ್ದು, ಹಲವರ ಮುಂದೆ ಅದನ್ನು ಅವರು ಪ್ರಯೋಗ ಮಾಡಿ ತೋರಿಸಿದ್ದಾರೆ ಬೆಂಗಳೂರಲ್ಲಿ. ಹೇಗೆ ಹ್ಯಾಕ್ ಮಾಡ್ಬೋದು ಮತ್ತು ಹೇಗೆ ವೈರಸ್ ದಾಳಿಯನ್ನು EVM ಮೇಲೆ ನಡೆಸ್ಬೋದು ಎನ್ನುವುದನ್ನು ಬೆಂಗಳೂರಿನಲ್ಲಿ ಪ್ರಯೋಗ ಮಾಡಿ ತೋರಿಸಿರುವಂಥ ಅವರು 100ಕ್ಕೂ ಹೆಚ್ಚು ಜನರ ಸಹಿಗಳೊಡನೆ ಚುನಾವಣಾ ಆಯೋಗಕ್ಕೆ EVM ಬೇಡ, ಮತಯಂತ್ರ ಬೇಕು, EVM ಬೇಡ, ಮತಯಂತ್ರ ಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಸದ್ಯಕ್ಕಂತೂ ಚುನಾವಣಾ ಆಯೋಗ ಒಪ್ಪುವುದಿಲ್ಲ, ಮುಂದೆ ಒಪ್ಪುವ ಸೂಚನೆ ಸ್ಪಷ್ಟವಿಲ್ಲ. ಅಂತೂ EVM ಬಗ್ಗೆ ತಕರಾರು ಒಂದು ನಿಲ್ಲದ TV ಧಾರಾವಾಹಿಗಳಂತೆ ಎಳ್ಕೊಂಡು ಹೋಗ್ತಾ ಇದೆ. ಚುನಾವಣೆ ಈಗಾಗಲೇ ನಡೆಯುತ್ತಿದ್ದು ಎಲ್ಲ ಕಡೆ ನಾಮಪತ್ರ ಸಲ್ಲಿಕೆ ಎಲ್ಲ, ಚುನಾವಣೆ ಮತದಾನ ಮಾತ್ರ ಬಾಕಿ ಇರೋದಿನ್ನು. ಸಾಕಷ್ಟು ಕಡೆ ಪ್ರಚಾರ ಎಲ್ಲ ನಡೆದಿದೆ. ಸಂವಿಧಾನಕ್ಕೂ ಮತ್ತು BJPಗೂ ಎಣ್ಣೆ ಸೀಗೆ ಸಂಬಂಧ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಅಲ್ಲ. ಇದು ಪ್ರಧಾನಿ ಮೋದಿಯವರಿಗೆ ಕೊನೆಗೂ ಅರ್ಥವಾಗಿರಬೇಕು. ನಿನ್ನೆ ರಾಜಸ್ಥಾನದಲ್ಲಿ ಪ್ರಚಾರ ಮಾಡಿದಂಥ ಪ್ರಧಾನಿ ಮೋದಿಯವರು ಏನು ಹೇಳಿದರಪ್ಪ, ಸಂವಿಧಾನ ನಮಗೆ ಬಹಳ ಪವಿತ್ರವಾದುದು, ಸಂವಿಧಾನವನ್ನು ಮೀರಿ ನಡೆಯುವವರು ನಾವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಇನ್ನೊಮ್ಮೆ ಹುಟ್ಟಿ ಬಂದರೂ ಸಂವಿಧಾನವನ್ನು ರದ್ದುಪಡಿಸುವುದಿಲ್ಲ, ರದ್ದುಪಡಿಸಲು ಸಾಧ್ಯವಿಲ್ಲ. ಹಾಗಿರುವಾಗ ನಾವೇನು ಸಂವಿಧಾನವನ್ನು ರದ್ದುಪಡಿಸುವುದು, ನಾವು ಸಂವಿಧಾನದ ಆರಾಧಕರು ಎನ್ನುವಂಥ ಮಾತನ್ನು ಪ್ರಧಾನಿ ಮೋದಿಯವರು ರಾಜಸ್ಥಾನದಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಾ ಹೇಳಿದ್ದಾರೆ. ಇದು ಚುನಾವಣಾ ಪ್ರಚಾರ ಆದ್ದರಿಂದ ಅದನ್ನು ಅಲ್ಲಿಗೆ ಬಿಡೋಣ, ಮುಂದೆ ಏನಾಗುತ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತದೆ. ಸಂವಿಧಾನ ರಚನೆಗೆ ಅತಿ ಮುಖ್ಯವಾದ ಸಂವಿಧಾನವನ್ನು ರಚಿಸಿದವರು ನಾಳೆ ಹುಟ್ಟುತ್ತಾರೆ. ಅಂದರೆ ನಾಳೆ ಅವರ ಹುಟ್ಟಿದ ದಿನ, ಏಪ್ರಿಲ್ 14 ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಹುಟ್ಟಿದ ದಿನ. ಅದು ಸಂವಿಧಾನ ರಚನಾ ದಿನ ಅಲ್ಲ, ಸಂವಿಧಾನ ರಚಿಸಿದವರು ನಾಳೆ ಹುಟ್ಟಿರ್ತಾರೆ. ಅವರ ಬಗ್ಗೆ ಈಗ ಜಗತ್ತಿನ ಎಲ್ಲರಿಗೂ ಗೊತ್ತಿರುವಂಥವ್ರು ಮಹಾತ್ಮ ಗಾಂಧೀಜಿಯವರನ್ನು ಬಿಟ್ಟರೆ ಭಾರತದ ನಾಯಕರಲ್ಲಿ ಹೆಚ್ಚು ಜಗತ್ಪ್ರಸಿದ್ಧರಾಗಿರುವವರು ಅಂಬೇಡ್ಕರ್ ಅವರು. ಅವರು ರಚಿಸಿದ ಸಂವಿಧಾನ ಮತ್ತು ಮಹಾತ್ಮ ಗಾಂಧೀಜಿಯವರಿಗೂ ಸಂಬಂಧ ಇದೆ. ಯಾಕಂತೇಳಿದರೆ ಅದು ಸಂವಿಧಾನ ರಚನಾ ವಿಧಿ 1946ರಲ್ಲಿ ಮೊದಲಿಗೆ ಸಂವಿಧಾನ ಕರಡು ಸಮಿತಿಯನ್ನು ರಚಿಸಲಾಯಿತು. ಆದರೆ ಅದು ಯಾವುದೇ ಕರಡು ತಯಾರಿಸಲಿಲ್ಲ. ಆದ್ದರಿಂದ ಅದನ್ನು ಸ್ಟೀರಿಂಗ್ ಸಮಿತಿ ಅಂತ ಮಾಡಿ 6 ತಿಂಗಳ ಮೇಲೆ ಗಾಂಧೀಜಿಯವರ ಸೂಚನೆಯಂತೆ ಅಂಬೇಡ್ಕರ್ರ ಅಧ್ಯಕ್ಷತೆಯಲ್ಲಿ ಹಳೆಯ ಸಮಿತಿಯನ್ನು ಸ್ಟೀರಿಂಗ್ ಸಮಿತಿ ಅಂತ ಮಾಡಿ ಹೊಸ ಸಮಿತಿಯನ್ನು ಕರಡು ರಚನಾ ಸಮಿತಿ ಅಂತ ಮಾಡಿತ್ತು. ಆ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್ ಅವರು ತಮ್ಮ ಬಹಳ ದೂರದ ಬಹಳ ಆಳದ ಅಧ್ಯಯನದ ಮೂಲಕ ಸಂವಿಧಾನವನ್ನು ರಚಿಸಿದ್ದಾರೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ ಸಂವಿಧಾನವನ್ನು ರದ್ದು ಮಾಡಲು ಅಂಬೇಡ್ಕರ್ ಬಂದರೂ ಸಾಧ್ಯವಾಗುವುದಿಲ್ಲ ಅಂತ ಪ್ರಧಾನಿಯವರು ಹೇಳಿದ್ದಾರೆ ಅಂದಮೇಲೆ
ಆ ಸಂವಿಧಾನ ಮಹತ್ವ ಎಷ್ಟು ಎನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇದೆ. ಆದರೂ ಕೂಡ ಸಂವಿಧಾನದ ವಿರುದ್ಧ ಮಾತನಾಡುವವರು ಬಿ ಜೆ ಪಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ನಮಗೆ ಪಕ್ಕದಲ್ಲಿ ಅಂತೇಳಿದರೆ ಉತ್ತರ ಕನ್ನಡದ ಹಾಲಿ ಸಂಸದರು ಇವಾಗ ಮನೆಯಲ್ಲಿದ್ದಾರೆ. ಅವರು ಇನ್ನೊಂದು 4-5 ದಿನದಲ್ಲಿ ಮನೆಗೆ ಹೋಗ್ತಾರೆ. ಯಾಕಂದರೆ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಸಾರ್ವಜನಿಕವಾಗಿ ಹೇಳಿದರು, ನಮಗೆ 400 ಸೀಟು ಕೊಡಿ, ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳಿದರು. ಆ ಥರದ ಜನರು ಬಿ ಜೆ ಪಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರನ್ನು ಮೋದಿಯವರು ಹತೋಟಿ ಮಾಡ್ತಾರೆ ಅಂತ ಒಂದು ನಂಬಿಕೆಯನ್ನು ಇಡಬಹುದು. ಅದಕ್ಕೇನು ನಂಬಿಕೆ ಇಡಲಿಕ್ಕೆ ಏನು ಕಾಸು ಡಿಪಾಸಿಟ್ ಇಡಬೇಕಾಗಿಲ್ಲ. ಇವೆಲ್ಲದರ ನಡುವೆ ಇನ್ನೇನು ಏಪ್ರಿಲ್ 26ಕ್ಕೆ 2ನೇ ಹಂತದಲ್ಲಿ ಕರ್ನಾಟಕದಲ್ಲಿ ತೆಂಕಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿರುವುದು ನಮಗೆಲ್ಲ ಗೊತ್ತಿರೋ ವಿಷಯ. ಪ್ರಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಮೋದಿಯವರು ಕೂಡ ಮಂಗಳೂರಿಗೆ ಬರ್ತಾರೆ. ಪದ್ಮರಾಜ್ ಅವರು ಕೂಡ ರೋಡ್ ಶೋ ಇವಾಗಲೇ ನಡೆಸ್ತಾ ಇದ್ದಾರೆ. ಅಂಥ ಒಂದು ಲೋಕಸಭಾ ಏಪ್ರಿಲ್ 26ಕ್ಕೆ ಮತದಾನ ನಡೆದಿರುವ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಉಡುಪಿ, ಚಿಕ್ಕಮಗಳೂರು. ಇವು ಬೇರೆ ಬೇರೆ 2009ಕ್ಕೆ ಮೊದಲು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಾಗಿದ್ದು. ಉಡುಪಿ ಲೋಕಸಭಾ ಕ್ಷೇತ್ರವು ಬೈಂದೂರಿನಿಂದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದವರೆಗೆ ಇತ್ತು. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವು ಚಿಕ್ಕಮಗಳೂರಿನ 6 ವಿಧಾನಸಭಾ ಕ್ಷೇತ್ರ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ಮತ್ತು ಬೆಳ್ತಂಗಡಿ 2 ಕ್ಷೇತ್ರಗಳನ್ನು ಒಳಗೊಂಡಿತ್ತು. ಒಟ್ಟು 8 ಕ್ಷೇತ್ರಗಳನ್ನು ಒಳಗೊಂಡ ಪ್ರತ್ಯೇಕವಾದ ಲೋಕಸಭಾ ಕ್ಷೇತ್ರಗಳಾಗಿತ್ತು. ಈ 2 ಲೋಕಸಭಾ ಕ್ಷೇತ್ರಗಳು ಹುಟ್ಟಿದ್ದು 1957ರಲ್ಲಿ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ 1952ರಲ್ಲಿ ಹುಟ್ಟಿತು. ಅದೇ ರೀತಿ ಉಡುಪಿ ಲೋಕಸಭಾ ಕ್ಷೇತ್ರ ಕೂಡ 1957ರಲ್ಲಿ ಬಂತು. ಅದಕ್ಕೆ ಮುಂಚೆ ಉಡುಪಿ ಎನ್ನುವಂಥದ್ದು ಮಡ್ರಾಸ್ ಪ್ರಾಂತ್ಯದಲ್ಲಿ ಸೌತ್ ಕೆನರಾ ಲೋಕಸಭಾ ಕ್ಷೇತ್ರದ ಒಂದು ಭಾಗವಾಗಿತ್ತು ಉಡುಪಿ. 77ರ ನಂತರ ಆರಂಭದಲ್ಲಿ ಇಲ್ಲಿ ಕೊಂಕಣಿ ಮಾತನಾಡುವವರೇ ಗೆದ್ದಿದ್ದಾರೆ. ಉಳ್ಳಾಲದವರಿರ್ಬೋದು, ಶೆಣೈ ಅವರಿರ್ಬೋದು, ಆಮೇಲೆ ಲೋಬೋ ಪ್ರಭುಗಳು. ಕೊಂಕಣಿ ಅಂದರೆ ಕೊಂಕಣಿ ಭಾಷಿಗರು ಮತ್ತು ಕಷ್ಟಿಯೇ ಪೈ ಇರ್ಬೋದು. ಆಮೇಲೆ ಕ್ರಿಶ್ಚಿಯನ್ ಕೊಂಕಣಿಗರು ಲೋಬೋ ಪ್ರಭು ಇರ್ಬೋದು, ಆಸ್ಕರ್ ಫರ್ನಾಂಡಿಸ್ ಇರ್ಬೋದು. ಆಸ್ಕರ್ ಫರ್ನಾಂಡಿಸ್ ಅವರು ಅತಿ ಹೆಚ್ಚು ಬಾರಿ 5 ಬಾರಿ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಈ ಕೊಂಕಣಿಗರ ದಾಳಿಯೆಲ್ಲ ಮುಗಿದ ಮೇಲೆ ಇಲ್ಲಿ ತುಳು ಕನ್ನಡಿಗರು ಗೆದ್ದರು. ಯಾರು ಗೆದ್ದರು? ಕೊಂಕಣಿ ಜನಾಂಗ ಮತ್ತು ಕೊಂಕಣಿ ಮಾತಾಡೋ ಕ್ರಿಶ್ಚಿಯನ್ರು ನಿರಂತರವಾಗಿ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದ ಬಳಿಕ ಕೊನೆಯ 3 ಇಲ್ಲಿಯ ತುಳುವರು ಮತ್ತು ಕನ್ನಡಿಗರು ಗೆದ್ದರು. ಒಂದು ಬಿ ಜೆ ಪಿಯಿಂದ IM ಜಯರಾಮ ಶೆಟ್ಟಿ ಅವರು, ಎರಡನೇದು ಕಾಂಗ್ರೆಸ್ನಿಂದ ವಿನಯಕುಮಾರ್ ಸೊರಕೆ ಅವರು. ಉಡುಪಿ ಲೋಕಸಭಾ ಕ್ಷೇತ್ರದ ಕೊನೆಯ ಸಂಸದೆ ಮನೋರಮಾ ಮಧ್ವರಾಜ್ ಅವರು. ಅವರು 2004ರಲ್ಲಿ ಗೆದ್ದಿದ್ರು. 2004ಕ್ಕೆ ಉಡುಪಿ ಲೋಕಸಭಾ ಕ್ಷೇತ್ರದ ಕೊನೆ. ಅದು ಮುಗಿದೋಯ್ತ ಕತೆ. 2004ರಿಂದ 2008ಕ್ಕೆ ಮುಗಿದೋಯ್ತು. 2008ರಲ್ಲಿ ಡಿಲಿಮಿಟೇಷನ್ ಜಾರಿ ಆಯಿತು. ಆ ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ಮರು ಹೊಂದಾಣಿಕೆ 2004ರಲ್ಲಿ ಚುನಾವಣೆ ಹಳೆ ಇದರಲ್ಲೇ ನಡೀತು. 2009ಕ್ಕೆ ಹೊಸ ಮರು ರೂಪುಗೊಂಡಂಥ ಲೋಕಸಭಾ ಕ್ಷೇತ್ರ ಜಾರಿಗೆ ಬಂತು. ಹಾಗಾಗಿ ಉಡುಪಿ ಲೋಕಸಭಾ ಕ್ಷೇತ್ರ ಅಧಿಕೃತವಾಗಿ 2008ಕ್ಕೆ ಸತ್ತು ಹೋಯಿತು. ಹಾಗೆ ಅಧಿಕೃತವಾಗಿ 2008ಕ್ಕೆ ಸತ್ತು ಹೋದ ಇನ್ನೊಂದು ಲೋಕಸಭಾ ಕ್ಷೇತ್ರ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕೂಡ 1957ರಲ್ಲಿ ಹುಟ್ಟಿದ್ದು. ಅದು ಕೂಡ ಅಲ್ಲಿ ಕೂಡ ಆರಂಭದಲ್ಲಿ ಕಾಂಗ್ರೆಸ್ನವರೇ ಗೆಲ್ತಾ ಇದ್ರು. ಹೇಗೆ ಉಡುಪಿಯಲ್ಲಿ ಕಾಂಗ್ರೆಸ್ನವರೇ ಗೆದ್ದರು, ಅಲ್ಲಿ ಕೂಡ ಕಾಂಗ್ರೆಸ್ನವರೇ ಗೆಲ್ತಾ ಇದ್ರು. ಆದರೆ
ಉಡುಪಿಯಲ್ಲಿ 1967ರಲ್ಲಿ ಮತ್ತು ಚಿಕ್ಕಮಗಳೂರಲ್ಲಿ 1967ರಲ್ಲಿ ಬದಲಾವಣೆ ಆಯಿತು. 67ರಲ್ಲೇ ಉಡುಪಿಯಲ್ಲಿ ಲೋಬೋಪ್ರಭು ಸ್ವತಂತ್ರ ಪಕ್ಷದಿಂದ 67ರಲ್ಲಿ ಗೆದ್ದರೆ, ಚಿಕ್ಕಮಗಳೂರಿನಲ್ಲಿ ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ ಅಭ್ಯರ್ಥಿ ಪುಟ್ಟಸ್ವಾಮಿ ಗೌಡ ಅವರು ಗೆದ್ದಿದ್ರು. ಹೀಗೆ ಎರಡೂ ಕಡೆ ಕೂಡ 1967ರಲ್ಲಿ ಕಾಂಗ್ರೆಸ್ಸನ್ನು ಬದಲಾವಣೆ ಮಾಡಿದ್ದರು. ಅವರು ಚಿಕ್ಕಮಗಳೂರಿನಲ್ಲಿ ಗೆದ್ದವರು ಪುಟ್ಟ ಹೊಚ್ಚೇಗೌಡ ಅಂತ, ಅವ್ರು ಗೆದ್ದದ್ದು ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ. ಉಡುಪಿಯಲ್ಲಿ ಸ್ವತಂತ್ರ ಪಕ್ಷದಿಂದ ಗೆದ್ದದ್ದು ಲೋಬೋಪ್ರಭು. ಆಮೇಲೆ ಮತ್ತೆ ಕಾಂಗ್ರೆಸ್ನವರೇ ಗೆದ್ದರು, ಅಲ್ಲೂ ಕಾಂಗ್ರೆಸ್ನವರೇ ಗೆದ್ದರು, ಇಲ್ಲಿ ಕಾಂಗ್ರೆಸ್ನವರೇ ಗೆದ್ದರು. ಅನಂತರ ಕೊನೆಯ ಸಂಸದೆ ಇಲ್ಲಿ ಕೂಡ ಒಬ್ಬರು ಮಹಿಳೆ, ಚಿಕ್ಕಮಗಳೂರಿನಲ್ಲಿ ಇಬ್ಬರು ಮಹಿಳೆಯರು ಗೆದ್ದಿದ್ದಾರೆ. ಒಬ್ಬರು ಇಂದಿರಾ ಗಾಂಧಿಯವರೇ ಗೆದ್ದಿದ್ರು. ಇಲ್ಲಿ 3 ಬಾರಿ ಆಯ್ಕೆಯಾಗಿದ್ದಂಥ DB ಚಂದ್ರೇಗೌಡ ಅವರು ತುರ್ತು ಪರಿಸ್ಥಿತಿಯ ಬಳಕ ರಾಯ್ಬರೇಲಿಯಲ್ಲಿ ಇಂದಿರಾ ಗಾಂಧಿಯವರು ಸೋತ ಬೆನ್ನಿಗೆ ಅಲ್ಲಿ ಮರು ಚುನಾವಣೆಗೆ ಇಲ್ಲಿ ನಿಲ್ತಾರೆ. ಇಲ್ಲಿ ನಿಂತಾಗ ಇಂದಿರಾ ಗಾಂಧಿಯವರು ಇಲ್ಲಿ ಗೆದ್ದಿದ್ರು. ಆ ಗೆದ್ದಂಥ ಇದರಲ್ಲಿ 2 ಕಾರ್ಕಳ ಮತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಗಳು ಕೂಡ ಆವಾಗ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾಗವಾಗಿತ್ತು. ಉಜಿರೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಒಬ್ಬಳ ಹತ್ಯೆಯಾಗಿತ್ತು. ಆಗ ಭಾಳ ದೊಡ್ಡ ಗಲಾಟೆ ಕೂಡ ಆಗಿತ್ತು. ಆದರೆ ಇಂದಿರಾ ಗಾಂಧಿಯವರು ಭಾಳ ಬಹುಮತದಿಂದ ಗೆದ್ದಿದ್ದರು. ಅದು ಭಾಳ ದಿನ ಅವರು ಉಳಿಸ್ಕೊಳ್ಳಿಲ್ಲ. ಅನಂತರ ಚಿಕ್ಕಮಗಳೂರಲ್ಲಿ ಇನ್ನೊಬ್ಬ ಮಹಿಳೆ ಕೂಡ ಗೆದ್ದಿದ್ರು, ಅವರು ತಾರಾ ದೇವಿಯವರು. PSP ಆದಮೇಲೆ ಬೇರೆ ಪಕ್ಷದಿಂದ ಗೆದ್ದಿದ್ದೆ ಅಂತ ಹೇಳಿದರೆ 98ರ ಸುಮಾರಿಗೆ BL ಶಂಕರ್ ಅವರು ಜನತಾ ದಳದಿಂದ ಗೆದ್ದರು. ಈಗ ಅವರು ಕಾಂಗ್ರೆಸ್ ನಾಯಕರು, ಆವಾಗ ಜನತಾ ದಳದಿಂದ ಗೆದ್ದಿದ್ರು. ಆಮೇಲೆ ಅಲ್ಲಿಯ ಲೋಕಸಭಾ ಕ್ಷೇತ್ರ 2008ರಲ್ಲಿ ನಿರ್ನಾಮವಾಯಿತು. ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಯ ಕಾಂಗ್ರೆಸ್ ನಾಯಕಿಯಾಗಿದ್ದಂಥ, ಕಾಂಗ್ರೆಸ್ನಲ್ಲಿ ಮಂತ್ರಿಣಿಯೂ ಆಗಿದ್ದಂಥ ಮನೋರಮಾ ಭದ್ರಾಜ್ ಕೊನೆಯಲ್ಲಿ ಗೆದ್ದಿದ್ದು ಯಾವುದರಿಂದ? 2004ರಲ್ಲಿ ಗೆದ್ದಿದ್ದು BJPಯಿಂದ. ಅವರು ಉಡುಪಿ ಕ್ಷೇತ್ರದ ಕೊನೆಯ ಸಂಸದೆ. 2009ರಿಂದ ಈ ಉಡುಪಿ 2008ರಲ್ಲಿ ಉಡುಪಿ ಸತ್ತೋಯ್ತು, ಚಿಕ್ಕಮಗಳೂರು ಸತ್ತೋಯ್ತು. ಎರಡೂ ಸೇರಿದಂಥ ಹೊಸ ಲೋಕಸಭಾ ಕ್ಷೇತ್ರ 2009ರಿಂದ ಹುಟ್ಟಿಕೊಂಡಿದ್ದು. ಅಲ್ಲಿಯ 4 ವಿಧಾನಸಭೆ, ಇಲ್ಲಿಯ 4 ವಿಧಾನಸಭೆಗಳನ್ನು ಒಳಗೊಂಡಿದೆ. ಮೊದಲ ಸಂಸದರು ಸದಾನಂದ ಗೌಡ ಅವರು. ಅದಕ್ಕೆ ಮುಂಚೆ ಒಮ್ಮೆ ಅವರು ಮಂಗಳೂರಿನಿಂದ ಗೆದ್ದಿದ್ದರು. ಸದಾನಂದ ಗೌಡ ಅವರಿಗೆ 2011ರಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ತು. ಹಾಗಾಗಿ ರಾಜೀನಾಮೆ ಕೊಟ್ಟು ಹೋದರು. ಮರುಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆಯವರು ಕಾಂಗ್ರೆಸ್ನಿಂದ ಗೆದ್ದರು. ಅನಂತರದ 2 ಚುನಾವಣೆ 2014 ಮತ್ತು 2019ರ ಚುನಾವಣೆಗಳಲ್ಲಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಇವಾಗ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹಾರಿದ್ದಾರೆ. ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗಡೆಯವರ ನಡುವೆ ಪೈಪೋಟಿ ನಡೆದಿದೆ. ಇವರಿಬ್ಬರು ಹಿಂದೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಎದುರಾಗಿದ್ದರು. 2 ಬಾರಿ ಕೂಡ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದಿದ್ರು. ಆದರೆ ಆಗ 2 ಬಾರಿ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಆವಾಗ ಕಾಂಗ್ರೆಸ್ಸಿನ ಸ್ಪರ್ಧಿಗಳಾಗಿದ್ದಂಥ ಸರಳಾ ಕಾಂಚನ್ ಮತ್ತು ಪ್ರಮೋದ್ ಮಧ್ವರಾಜ್ ಮತ್ತು ಇವರು 60% ಹೆಚ್ಚು ಮತಗಳನ್ನು ಪಡೆದಿದ್ದರು, ಕೋಟ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು BJP. ಆದ್ದರಿಂದ ಸುಲಭವಾಗಿ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದು ಶಾಸಕರಾಗಿದ್ದರು. ಹೀಗಿರುವಂಥ ಈ ಲೋಕಸಭಾ ಕ್ಷೇತ್ರದ ಕಥೆಯ ಒಟ್ಟಿಗೆ ನಿನ್ನೆ ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ ಮಾತನಾಡಿದಂಥ ರಾಹುಲ್ ಗಾಂಧಿಯವರು ನೀಟ್ ಪರೀಕ್ಷೆ ಎನ್ನುವಂಥದ್ದು ಇಂಜಿನಿಯರಿಂಗ್ ಮತ್ತು ವೃತ್ತಿ ಸಂಬಂಧಿ ಪ್ರವೇಶ ಪರೀಕ್ಷೆ ನೀಟ್ ಅನ್ನುವಂಥದ್ದು ಬಡವರಿಗೆ ಒಂದು ಮರೀಚಿಕೆಯಾಗಿದೆ. ಆದ್ದರಿಂದ ನಾವು ಗೆದ್ದ ಮರುದಿನವೇ
ನೀಟ್ ಪರೀಕ್ಷೆಯನ್ನು ರಾಜ್ಯಗಳ ವಿವೇಚನೆಗೆ ಬಿಟ್ಬಿಡ್ತೇವೆ. ರಾಜ್ಯ ಸರ್ಕಾರ ಅವರಿಗೆ ಬೇಕೋ ಬೇಡವೋ ಎಂದು ಅವರೇ ತೀರ್ಮಾನ ಮಾಡಿಕೊಳ್ಬೇಕು ಅಂತ ಮಾತನ್ನು ಹೇಳಿದ್ದಾರೆ. ಇದೊಂದು ಬದಲಾವಣೆಯ ಅಂಶವನ್ನು ಅವರು ಎತ್ತಿ ತೋಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಹೇಳಿದಂಥ ಇನ್ನೊಂದು ಮಾತು, ಈ ಚುನಾವಣೆಯು ಸ್ಥಳೀಯ ಸಂಸ್ಕೃತಿ ಮತ್ತು ಏಕ ಸಂಸ್ಕೃತಿಯತ್ತ ನಡೆಯುತ್ತಿರುವುದರ ನಡುವೆ ನಡೆಯುತ್ತಿರುವಂಥ ಹೋರಾಟ. ತಮಿಳು ಸಂಸ್ಕೃತಿ ಇರ್ಬೋದು, ತುಳು ಸಂಸ್ಕೃತಿ ಇರ್ಬೋದು, ಬಂಗಾಳಿ ಸಂಸ್ಕೃತಿ ಇರ್ಬೋದು, ಇವೆಲ್ಲ ಪ್ರಾದೇಶಿಕ ಸಂಸ್ಕೃತಿಗಳನ್ನು ಒಳಗೊಂಡಿವೆ. ಆದರೆ ಈಗ ಬಿ ಜೆ ಪಿಯು ಏಕ ಸಂಸ್ಕೃತಿಯತ್ತ ನಡೆಯುತ್ತಿದೆ. ಈ ಏಕ ಸಂಸ್ಕೃತಿ ಅನ್ನುವಂಥ ಬುರುಡೆಯ ವಿರುದ್ಧ ನಾವೆಲ್ಲ ಹೋರಾಡಬೇಕು, ನಾವಿದರಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದನ್ನು ಸಂವಿಧಾನ ಕೂಡ ಅದೇ ಹೇಳಿದ್ದು, ವಿವಿಧತೆಯಲ್ಲಿ ಏಕತೆ. ಆ ವಿವಿಧತೆಯಲ್ಲಿ ಏಕತೆಯನ್ನು ಉಳಿಸ್ಕೊಳ್ಬೇಕು. ಅದೇ ಮಾತನ್ನು ಇನ್ನೊಂದು ರೀತಿಯಲ್ಲಿ ಶಶಿ ತರೂರ್ ಅವರು ಮೊನ್ನೆ ಹೇಳಿದರು, ಸಂಸತ್ತಿನಲ್ಲಿ ವೈವಿಧ್ಯತೆಯ ಜನ ಗೆದ್ದು ಬರುವುದನ್ನು ನೋಡುವುದು ನಮ್ಮ ಆಶಯ. ವೈವಿಧ್ಯಮಯ ಸಂಸದರಲ್ಲಿರಬೇಕು, ಏಕ ಸಂಸ್ಕೃತಿಯವರು ಅಲ್ಲ. ಹಾಗಾಗಿ ವೈವಿಧ್ಯಮಯ ಭಾರತ ಎನ್ನುವಂಥದ್ದು ಯೂನಿಟಿ ಇನ್ ಡೈವರ್ಸಿಟಿ. ಈ ಇದು ಕೂಡ ಸಂವಿಧಾನ ಕೂಡ ಇದನ್ನು ಹೇಳಿದೆ, ಯೂನಿಟಿ ಇನ್ ಡೈವರ್ಸಿಟಿ. ಹಾಗೂ ಯೂನಿಯನ್ ಆಫ್ ಸ್ಟೇಟ್ಸ್. ಈ ದೇಶವನ್ನು ಒಂದು ದೇಶ ಅಂತ ಸಂವಿಧಾನ ಹೇಳಲಿಲ್ಲ, ಒಂದು ಮಾತಲ್ಲಿ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂದರೆ ದೇಶಗಳ ಒಕ್ಕೂಟ, ಅದಕ್ಕೆ ಸರಿಯಾದ ಅರ್ಥ. ನಾವ್ಯಾವ ರಾಜ್ಯಗಳ ಒಕ್ಕೂಟ ಅಂತ ಅನುಕೂಲಕ್ಕೆ ಮಾಡ್ಕೊಂಡಿರ್ಬೋದು, ಅದರ ಮೂಲ ಅರ್ಥ ಆ ಥರ. ಹಲವು ಸಂಸ್ಕೃತಿಗಳ ಹಲವು ದೇಶಗಳ ಒಕ್ಕೂಟವೇ ಭಾರತ ಅನ್ನೋದಂತ ನಮ್ಮ ಸಂವಿಧಾನವೇ ಹೇಳಿದೆ. ಆ ಸಂವಿಧಾನವನ್ನು ಯಾರೋ ಬದಲಿಸಲಿಕ್ಕೆ ಆಗುವುದಿಲ್ಲ, ನಾವು ಬದಲಿಸುವುದಿಲ್ಲ ಅಂತ ಪ್ರಧಾನಿಯವರು ಹೇಳಿದ್ದಾರೆ. ಆದ್ದರಿಂದ ಆ ಸಂವಿಧಾನದ ಆಶಯದಂತೆ ಯೂನಿಟಿ ಆಫ್ ಸ್ಟೇಟ್ಸ್ ಮತ್ತು ವೈವಿಧ್ಯಮಯ ಜಗತ್ತಿನ ಬಗೆ ಬಣ್ಣದ, ಯಾಕಂದರೆ ಇವತ್ತು ಬಿಹು ಆಚರಣೆ ಮಾಡ್ತಾ ಇದ್ದಾರೆ, ಬೈಶಾಖಿ ಆಚರಣೆ ಮಾಡ್ತಾ ಇದ್ದಾರೆ. ಬೈಶಾಖಿಯಲ್ಲಿ ಬಾಂಗ್ಡಾ ನೃತ್ಯ ಇರ್ಬೋದು, ಬಿಹುವಿನಲ್ಲಿ ಬಿಹು ಕುಣಿತ ಇರ್ಬೋದು, ಡೋಲಕ್ ಬಾಜಾಯಿಸೋದು ಇರ್ಬೋದು, ಇವೆಲ್ಲ ರಂಗು ರಂಗಿನದು. ಇನ್ನೊಂದು ಇಲ್ಲಿ ಕೇರಳದಲ್ಲಿ ವಿಶ್ವ ಆಚರಣೆ ಮಾಡುವಾಗ ಅತಿ ಮುಖ್ಯವಾದ ಕಕ್ಕೆ ಹೂವು, ಅದನ್ನು ಗೋಲ್ಡನ್ ಶೋವರ್ ಫ್ಲವರ್ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಬಂಗಾರದ ಬಣ್ಣದಿಂದ, ಬಂಗಾರದ ಸರದಂತೆ ನೇತಾಡ್ತಾ ಇರ್ತದೆ ಅದು ಕಕ್ಕೆ ಹೂಗಳು. ಅಂಥ ಬಂಗಾರದ ಬಣ್ಣದ ವೈವಿಧ್ಯಮಯ ಹೂವುಗಳ ಈ ರಾಶಿಯ ನಡುವೆ ಭಾರತವು ಕಂಗೊಳಿಸಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಈಗ ಹೇಳ್ತಾ ಇದ್ದೇನೆ. ಕೊನೆ ನೋಡ್ತಾ ಇರಿ ವಿ4 ನ್ಯೂಸ್. ಹಾಗೆಯೇ ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಮಗೆಲ್ಲ ಸಲ್ಲಿಸುತ್ತಿದ್ದೇನೆ ಒಂದು ದೊಡ್ಡ ನಮಸ್ಕಾರ.